ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಜಾಲಹಳ್ಳಿ ಉತ್ತರ ಮಾಜಿ ಸೈನಿಕರ ಅಸೋಸಿಯೇಷನ್ ವಾರ್ಷಿಕೋತ್ಸವ ಸಂಭ್ರಮದಿಂದ ಜರುಗಿತು. ಜಾಲಹಳ್ಳಿ ಏರ್ಫೋರ್ಸ್ ಕಮಾಂಡರ್ ಧರ್ಮವರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಮಾಜಿ ಸೈನಿಕರು ಹಾಗೂ ಜಾಲಹಳ್ಳಿ ಮಿಲಿಟರಿ ಶಾಲಾ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ವಿವಿಧ ರೀತಿಯ ಮನರಂಜನಾ ಕಾರ್ಯಕ್ರಮ ಕೂಡ ನಡೆಯಿತು. ಕರ್ನಾಟಕದ ಕುಳ್ಳ, ಪ್ರಯೋಗಶೀಲ, ನಿರ್ಮಾಪಕ, ನಟ, ನಿರ್ದೇಶಕ ದ್ವಾರಕೀಶ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. 70ನೇ ಜನ್ಮದಿನದ ಖುಷಿಯಲ್ಲಿರುವ ದ್ವಾರಕೀಶ್ ಅವರಿಗೆ ಬಂಧುಗಳು, ಅಭಿಮಾನಿಗಳು ಶುಭ ಹಾರೈಸಿದರು. ದ್ವಾರಕೀಶ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಕನ್ನಡಿಗರಿಗೆ ವಿದೇಶಿ ನೆಲದ ಸೌಂದರ್ಯವನ್ನ ಪರಿಚಯಿಸಿದ ಖ್ಯಾತಿ ದ್ವಾರಕೀಶ್ ಅವರದ್ದು. ಅಷ್ಟು ಪ್ರಯೋಗಶೀಲ ನಿರ್ಮಾಪಕರು ಅವರು. ಹಾಗೇನೆ ಸಾಕಷ್ಟು ಏಳುಬೀಳುಗಳನ್ನ ಕಂಡವರು. ಇಂತಹ ದ್ವಾರಕೀಶ್ ಇಂದು 70ನೇ ಹುಟ್ಟುಹಬ್ಬ ಆಚರಿಸಿಕೊಂಡರು. ಚಿತ್ರರಂಗಕ್ಕೆ ಬಂದು 50 ವರ್ಷವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಸಂತೋಷ ಇಮ್ಮಡಿಕೊಂಡಿತು. ತೆರೆ ಮೇಲೆ ಬಂದ್ರೆ ಪ್ರೇಕ್ಷಕರಿಗೆ ನಗಲು ಸಾಕಷ್ಟು ಜಾಗ. ಅಷ್ಟು ಚೆನ್ನಾಗಿ ರಂಜಿಸಿರೋರು ಕರ್ನಾಟಕದ ಕುಳ್ಳ ದ್ವಾರಕೀಶ್. ಗುರುಗಳು ವಾಂತಿ ಮಾಡ್ಕೋತಾರಂತೆ. ವಾಂತಿ ಅಲ್ವೋ, ವಿಶ್ರಾಂತಿ. ಮಲ್ಕೋತೀನಿ. ಗುರುಗಳು ಮಲ್ಕೋತಾರೆ. ಚಾಪೆ ಹಾಸ್ರೋ, ಹಿಮ್ ತಗೊಂಡ್ರು. ವರ್ಷ ಕಳೆದ್ನಲ್ಲ, ಚಿತ್ರರಂಗದಲ್ಲಿ 50 ವರ್ಷ ಕಳೆದ್ನಲ್ಲ ಅನ್ನೋ ಖುಷಿ ನನಗಿದೆ. ದ್ವಾರಕೀಶ್ ಯಾವುದನ್ನು ಇಚ್ಛೆ ಪಡದೆ ಹಂಬಲ ಇತ್ತು, ಒಳ್ಳೆಯ ಸಿನಿಮಾಗಳು ಮಾಡಬೇಕು, ಸಿನಿಮಾ ಅನ್ನೋದೇ ಇತ್ತು ನನಗೆ. ಅದರಿಂದ ನಾನು ಪಿಕ್ಚರ್ಗಳೆಲ್ಲ ಮಾಡ್ಕೊಂಡ್ಬಂದೆ. ಅದೆಲ್ಲ ನಿಮಗೆ ಸಾಧನೆಗಳಾಗಿ ಕಂಡಿವೆ. ಎಂದೆಂದಿಗೂ ನಿಮಗೆ ನಾನು ಚಿರಋಣಿಯಾಗಿದ್ದೀನಿ. ದ್ವಾರಕೀಶ್ ಅವರ HSR ಲೇಔಟ್ನ ಮನೆಯಲ್ಲಿ ಇಂದು ಸಂತಸ ಮನೆ ಮಾಡಿತ್ತು. ಕುಟುಂಬ ವರ್ಗದ ಎಲ್ಲ ಸದಸ್ಯರು ಇಲ್ಲಿ ಕೂಡಿದ್ರು. ಸತ್ಯನಾರಾಯಣ ಪೂಜೆ ನಡೆಯಿತು. ಗೆಳೆಯರು ಮತ್ತು ಆಪ್ತರ ಸಮ್ಮುಖ ದ್ವಾರಕೀಶ್ ಕೇಕ್ ಕತ್ತರಿಸಿದ್ರು. ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಬಂದಿದ್ರು. ಕರ್ನಾಟಕದ ಕುಳ್ಳ ದ್ವಾರಕೀಶ್ ಅವರಿಗೆ 70ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ವಿಜಯ ಕನ್ನಡ ರಕ್ಷಣಾ ವೇದಿಕೆ ಕಡೆಯಿಂದ ಈ ವೇದಿಕೆ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇವತ್ತು. ಅವರು ಹೀಗೆ ಚಿರಕಾಲ ಆರೋಗ್ಯ ಐಶ್ವರ್ಯದಿಂದ ಇರಲಿ ಅಂತ ಹಾರೈಸ್ತೀವಿ. 70ರ ವಯಸ್ಸಿನಲ್ಲೂ ಲವಲವಿಕೆಯಿಂದ ಇರೋ ದ್ವಾರಕೀಶ್ಗೆ ಈಗಲೂ ಸಿನಿಮಾದ ಬಗ್ಗೆ ಅದೇ ಪ್ರೀತಿ. ಅದ್ಭುತ ಪರಿಕಲ್ಪನೆಯ ಚಾರುಲತಾ ಚಿತ್ರವು ಇವರ ನಿರ್ಮಾಣ ಸಂಸ್ಥೆಯಿಂದ ಹೊರಬರ್ತಾ ಇದೆ. ಸೊ ಗುಡ್ ಲಕ್ ಸರ್. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂಥ ಚೆಲುವೆ ಎಲ್ಲೂ ಕಾಣೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ರೇವಂತ್ ಪಿ ಜೇವೂರ್, ಸುವರ್ಣ ನ್ಯೂಸ್. ಶ್ರೀ ಅರಬಿಂದೂರವರ 140ನೇ ಜನ್ಮ ದಿನಾಚರಣೆಯನ್ನು ಜಯನಗರದಲ್ಲಿ ಆಚರಿಸಲಾಯಿತು. ಶ್ರೀ ಅರಬಿಂದೋ ಕಪಾಲಿ ಶಾಸ್ತ್ರಿ ವೇದ ಸಂಸ್ಕೃತಿ ಸಂಸ್ಥೆ ಕಾರ್ಯಕ್ರಮ ಆಯೋಜಿಸಿತ್ತು. ಕಾರ್ಯಕ್ರಮದಲ್ಲಿ ವೇದ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟ 4 ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಚಂದ್ರಿಕಾ ಗುರುರಾಜ್ರವರ ಗಾಯನ ಹಾಗೂ ವೇದ ಪಠನ ಮನಸೆಳೆಯಿತು. प्रत्यक्षं ब्रह्म वदिष्यामि।
ನಿಜಕ್ಕೂ ಸುವರ್ಣ ನ್ಯೂಸ್ ಹೊಸತನದೊಂದಿಗೆ ಮೂಡಿಬಂದಿದೆ. ಸುದ್ದಿಯಲ್ಲೂ ಹೊಸತನ ಕಾಣ್ತಿದೆ. ಇದು ಇವತ್ತಿನ ಬೆಂಗಳೂರು ಫಸ್ಟ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.